ಮಾದಕ ವಸ್ತು ಸೇವನೆ ಬಗ್ಗೆ ಪ್ರಶ್ನೆ ಹಿಗ್ಗಾಮುಗ್ಗಾ ಥಳಿತಾ ಆಗಿದೆ ನೋಡಿ. ಭಾರತಿ ಸಿಟಿಯ ಕಾಫಿ ಶಾಪ್ನಲ್ಲಿ ನಿನ್ನೆ ರಾತ್ರಿ ನಡೆದಂತ ಘಟನೆ. ಮಾದಕ ವಸ್ತು ಸೇವನೆ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಭಾರತಿ ಸಿಟಿಯ ಕಾಫಿ ಶಾಪ್ನಲ್ಲಿ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ. ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಭಾರತಿ ಸಿಟಿ ಹೆಣ್ಣೂರಿಂದ ಬಂದು ಸಿರಿಂಜ್ ಮೂಲಕ ಡ್ರಗ್ಸ್ ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ರು. ಸಿಸಿಟಿವಿಯಲ್ಲಿ ವೀಕ್ಷಿಸಿ ಯುವಕರನ್ನ ಪ್ರಶ್ನಿಸಿದ್ದ ಹೋಟೆಲ್ ಸಿಬ್ಬಂದಿ. ಇದರಿಂದ ಕೋಪಗೊಂಡ ಯುವಕರಿಂದ ಸಿಬ್ಬಂದಿ ಮೇಲೆ ಹಲ್ಲೆ ಆಗಿದೆ. ಬಳಿಕ ಹೋಟೆಲ್ ಕಡೆಯವರಿಂದ ಯುವಕರ ಗ್ಯಾಂಗ್ ಮೇಲೆ ಹಲ್ಲೆ. ಚೇರ್ ಸೇರಿದಂತೆ ಸಿಕ್ಕ ವಸ್ತುಗಳಲ್ಲಿ ಹಲ್ಲೆ ಮಾಡಿರೋ ಗ್ಯಾಂಗ್. ಕೊತ್ತನೂರು ಠಾಣೆಯಲ್ಲಿ ದೂರು ಹಾಗೂ ಪ್ರತಿ ದೂರು ದಾಖಲಾಗಿದೆ. ಮಾದಕ ವಸ್ತು ಸೇವನೆ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಗಲಾಟೆ ಶುರುವಾಗುತ್ತೆ. ಹೆಣ್ಣೂರಿಂದ ಬಂದು ಸಿರಿಂಜ್ ಮೂಲಕ ಡ್ರಗ್ಸ್ ಅನ್ನ ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ರಂತೆ ಈ ಯುವಕರು. ಅದನ್ನ ಹೋಟೆಲ್ ಸಿಬ್ಬಂದಿಗಳು ಪ್ರಶ್ನೆ ಮಾಡಿದ್ದಾರೆ. ಅದರಿಂದ ಕೋಪಗೊಂಡಂತ ಯುವಕರು ಸಿಬ್ಬಂದಿಯ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಹಲ್ಲೆ ಮಾಡಿದ ಬಳಿಕ ಮತ್ತೆ ಸಿಬ್ಬಂದಿಗಳಿಂದ ಮರು ಹಲ್ಲೆ ಆಗಿದೆ, ಮರು ಹೊಡೆದಾಟ ಆಗಿದೆ. ಹೀಗಾಗಿ ಸಿಕ್ಕ ಚೇರ್ಗಳಾಗಿರ್ಬೋದು, ಅಲ್ಲಿರುವಂತಹ ವಸ್ತುಗಳನ್ನು ತೆಗೆದುಕೊಂಡು ಗಲಾಟೆಯನ್ನ ಮಾಡಿದಾರಂತೆ. ಡ್ರಗ್ಸ್ ಸೇವನೆ ಮಾಡ್ಕೊಂಡಿರ್ತಾರೆ, ಏನಾಗ್ತಾ ಇದೆ, ಏನ್ ನಡೀತಾ ಇದೆ ಅನ್ನುವಂಥದ್ದು ಅವರ ಗಮನಕ್ಕೆ ಇರೋದಿಲ್ಲ. ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ರಂತೆ ಡ್ರಗ್ಸ್ ಅನ್ನ. ಇದನ್ನ ಸಿಸಿಟಿವಿಯಲ್ಲಿ ಗಮನಿಸಿ ಹೋಟೆಲ್ ಸಿಬ್ಬಂದಿ ಪ್ರಶ್ನೆ ಮಾಡಿದ್ದಕ್ಕೆ ಗಲಾಟೆ. ಸಿಸಿ ಕ್ಯಾಮೆರಾ ಫುಟೇಜ್ ಅಲ್ಲಿ ಆ ದೃಶ್ಯ ಸೆರೆಯಾಗಿದೆ ನೋಡಿ. ಅಲ್ಲಿ ಕೂತ್ಕೊಂಡು 4 ಜನ ಯುವಕರು ಮಾದಕ ವಸ್ತು ಸೇವನೆ ಮಾಡ್ತಾ ಇದ್ರು. ಇದನ್ನ ಹೋಟೆಲ್ ಸಿಬ್ಬಂದಿ ಪ್ರಶ್ನೆ ಮಾಡಿದೆ. ಪ್ರಶ್ನೆ ಮಾಡಿದ್ದಕ್ಕೆ ಹೊಡೆದಾಟಕ್ಕೆ ಮುಂದಾಕಿದ್ದಾರೆ. ಹೊಡೆದಾಟಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಈ ರೀತಿಯಾಗಿ ಸಿಕ್ಕ ವಸ್ತುಗಳಿಂದ ಹಲ್ಲೆ ನಡೆಸಿದ್ದಾರೆ. ಚೇರ್ಗಳಿಂದ ಅಲ್ಲಿರುವಂಥ ವಸ್ತುಗಳನ್ನು ತೆಗೆದುಕೊಂಡು ಹಲ್ಲೆ ನಡೆಸಿರುವಂಥದ್ದು. ಈ ಪೈಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊತ್ತನೂರು ಠಾಣೆಯಲ್ಲಿ ದೂರು ಹಾಗೂ ಪ್ರತಿ ದೂರು ದಾಖಲಾಗಿರುವಂಥದ್ದು. ಚೇರ್ ಸೇರಿದಂತೆ ಸಿಕ್ಕ ವಸ್ತುಗಳಿಂದ ಈ ಗ್ಯಾಂಗ್ ಹಲ್ಲೆ ಮಾಡುತ್ತೆ ಸಿಬ್ಬಂದಿಗಳ ಮೇಲೆ. ಮಾಡ್ತಾ ಇರೋದೇ ಕಚಡ ಕೆಲಸ, ಅದರಲ್ಲೂ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಇವರು.